Hello everyone, welcome to today's class, Direct and Indirect Speech, an unique way of learning grammar. ಸ್ನೇಹಿತರೆ, ಒಂದು ಮಾತಿದೆ, ಚೇಂಜ್ ಆಫ್ ವರ್ಕ್ ಈಸ್ ಲೀಸರ್. ಸೊ ಅದೇ ರೀತಿಯಲ್ಲಿ ಚೇಂಜ್ ಆಫ್ ಲರ್ನಿಂಗ್ ಮೆಥಡ್ ಈಸ್ ಎಫೆಕ್ಟಿವ್ ಲರ್ನಿಂಗ್. ಸೊ ಈ ಒಂದು ಕಾನ್ಸೆಪ್ಟನ್ನು ನಾವು ಆಧರಿಸ್ಬಿಟ್ಟು ಇಂದಿನ ತರಗತಿಯನ್ನು ತುಂಬ ಭಿನ್ನವಾಗಿ ನಾವು ನಿಮಗಾಗಿ ಒಂದು ಅಪ್ಲೋಡ್ ಮಾಡಿದ್ದೇವೆ. ಸೊ ನೀವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೀವು ವೀಕ್ಷಿಸ್ತಾ ಇದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಬಟನನ್ನು ನೀವು ಕ್ಲಿಕ್ ಮಾಡಿ. ಸೊ ಈ ಮುಖಾಂತರ ನಮ್ಮ ಎಲ್ಲ ವೀಡಿಯೋಗಳ ಒಂದು ನೋಟಿಫಿಕೇಷನನ್ನು ನೀವು ಪಡಿತೀರಾ. ಸೊ ಹಾಗಾಗಿ ಅಲ್ಲಿ ಪ್ರೆಸ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಲೆಟ್ ಅಸ್ ಬಿಗಿನ್ ಟುಡೇಸ್ ಕ್ಲಾಸ್. See, direct and indirect speech is one of the most important topic in English grammar. This grammar is very important in our spoken as well as written exam. And direct speech, ಸ್ನೇಹಿತರೆ, ಯಾವುದೇ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಆ ವಿಷಯದಲ್ಲಿರ್ತಕ್ಕಂಥ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಆ ಒಂದು ಮೇನ್ ಕಾನ್ಸೆಪ್ಟ್ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈ ಒಂದು ತರಗತಿಯಲ್ಲಿ ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ಗಳಿದ್ದಾವೆ, ಲೈಕ್ ಡೈರೆಕ್ಟ್ ಸ್ಪೀಚ್. ಸೊ ವಾಟ್ ಈಸ್ ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಫೀಚರ್ಸ್. ಅದೇ ರೀತಿ ವಾಟ್ ಈಸ್ ಇಂಡೈರೆಕ್ಟ್ ಸ್ಪೀಚ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಫೀಚರ್ಸ್. ಸೊ ಈ ರೀತಿಯ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮೊದಲಿಗೆ ಮಾಡೋಣ. ನಂತರ ನಾವು ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾವಣೆ ಮಾಡೋದನ್ನು ನಾವು ಪ್ರಾಕ್ಟೀಸ್ ಮಾಡೋಣ ಸ್ನೇಹಿತರೆ. ನೋಡಿ, ವಾಟ್ ಈಸ್ ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಫೀಚರ್ಸ್. ಸಿ, ರಿಪೋರ್ಟಿಂಗ್ ಎಕ್ಸಾಕ್ಟ್ಲಿ ವಾಟ್ ಸಮ್ವನ್ ಹ್ಯಾಸ್ ಸೆಡ್ ಈಸ್ ಕಾಲ್ಡ್ ಡೈರೆಕ್ಟ್ ಸ್ಪೀಚ್. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ, ಕೆಲವು ಹೇಳಿರ್ತಕ್ಕಂಥ ಮಾತುಗಳನ್ನ ಯಥಾವತ್ತಾಗಿ ಏನು ಬದಲಾವಣೆ ಮಾಡದಂತೆ ಅದನ್ನು ನಾವು ಹೇಳಿದರೆ ಅದನ್ನು ನಾವು ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಸೊ ಈ ಒಂದು ಡೈರೆಕ್ಟ್ ಸ್ಪೀಚಿನ ಒಂದು ಲಕ್ಷಣಗಳು ಏನಿರ್ತವೆ, ಯಾವ ರೀತಿ ಇರ್ತವೆ ವಾಕ್ಯಗಳು ಅಂತ ಹೇಳಿದರೆ, ದೀಸ್ ವರ್ಡ್ಸ್ ಅಪಿಯರ್ ವಿತಿನ್ ಕೊಟೇಷನ್ ಮಾರ್ಕ್ಸ್. ಸೊ ಈ ರೀತಿಯ ಡೈರೆಕ್ಟ್ ಸ್ಪೀಚಿನ ಒಂದು ಮಾತುಗಳನ್ನು ನಾವು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಬರೀತೇವೆ. ಜೊತೆಗೆ ದೇ ಶುಡ್ ಬಿ ವರ್ಡ್ ಫಾರ್ ವರ್ಡ್. ಸೊ ಅವುಗಳನ್ನು ಯಾವುದೇ ಬದಲಾವಣೆ ಮಾಡದಂತೆ ಪದಗಳನ್ನು ಆ ಸ್ಪೀಕರ್ ಹೇಳಿರ್ತಕ್ಕಂಥ ಆ ರಿಪೋರ್ಟರ್ ಹೇಳಿರ್ತಕ್ಕಂಥ ಮಾತುಗಳನ್ನು ಯಥಾವತ್ತಾಗಿ ನಾವು ಹೇಳಬೇಕಾಗುತ್ತೆ ಸ್ನೇಹಿತರೆ. ಇದು ಈ ಡೈರೆಕ್ಟ್ ಸ್ಪೀಚಿನ ಒಂದು ಲಕ್ಷಣ. ಸೊ ಈ ಒಂದು ಡೈರೆಕ್ಟ್ ಸ್ಪೀಚನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಆಗಿ ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸಬೇಕಾಗಿರುತ್ತೆ. ಸೊ ಅದು ಬಳಸುವಾಗ ನಾವೇನೆಲ್ಲ ಬದಲಾವಣೆ ಮಾಡಬೇಕನ್ನೋದನ್ನು ಮುಂದಿನ ಒಂದು ಭಾಗದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮುಂದುವರೆದ್ಬಿಟ್ಟು ಈ ಒಂದು ಡೈರೆಕ್ಟ್ ಸ್ಪೀಚ್ ಆದ ನಂತರ ಇದಕ್ಕೊಂದು ಉದಾಹರಣೆ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಇನ್ನು ಸಂಪೂರ್ಣವಾಗಿ ಇನ್ನೂ ಕೂಡ ಹೆಚ್ಚಿನ ಒಂದು ಮಾಹಿತಿಯನ್ನು ಡೈರೆಕ್ಟ್ ಸ್ಪೀಚ್ ಬಗ್ಗೆ ಅರ್ಥ ಮಾಡ್ಕೋಬೇಕಾಗುತ್ತೆ ನೀವು. ಸಿ ಎಕ್ಸಾಂಪಲ್, ಹಿ ಸೆಡ್ ಟುಡೇಸ್ ಲೆಸನ್ ಈಸ್ ಆನ್ ಪ್ರೆಸೆಂಟೇಷನ್ಸ್. ದಿಸ್ ಈಸ್ ಅನ್ ಡೈರೆಕ್ಟ್ ಸ್ಪೀಚ್ ಎಕ್ಸಾಂಪಲ್. ಸೊ ಇದರಲ್ಲಿ ಎರಡು ಭಾಗವನ್ನು ನಾವು ಅರ್ಥೈಸ್ಕೋಬೇಕಾಗುತ್ತೆ. ಒಂದು ಈ ಸೆಡ್ ಆ್ಯಂಡ್ ಅನದರ್ ಪಾರ್ಟ್ ಈಸ್ ಟುಡೇಸ್ ಲೆಸನ್ ಈಸ್ ಆನ್ ಪ್ರೆಸೆಂಟೇಷನ್ಸ್. ಈ ಸೆಡ್ ಅಂತಕ್ಕಂಥ ಇದನ್ನು ನಾವು ರಿಪೋರ್ಟಿಂಗ್ ವರ್ಬ್ ಅಂತ ಕರಿತೀವಿ. ಆ್ಯಂಡ್ ದೆನ್ ರಿಮೈನಿಂಗ್ ಪಾರ್ಟ್ ಟುಡೇಸ್ ಲೆಸನ್ ಈಸ್ ಆನ್ ಪ್ರೆಸೆಂಟೇಷನ್ಸ್, ಇದನ್ನು ನಾವು ಕೋಟೆಡ್ ವರ್ಡ್ಸ್ ಅಥವಾ ಸ್ಪೋಕನ್ ವರ್ಡ್ಸ್ ಅಂತ ಹೇಳಿ ಕರಿತೀವಿ. ಅದನ್ನು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಇಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಸೊ ಈ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಅರ್ಥ ಆಗಿದ್ರೆ ಮಾತ್ರ ನೀವು ಅದನ್ನು ಬದಲಾವಣೆ ಮಾಡುವಾಗ ಅಥವಾ ಟ್ರಾನ್ಸ್ಫಾರ್ಮ್ ಮಾಡುವಾಗ, ಸೊ ವೈಲ್ ಚೇಂಜಿಂಗ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್ ತುಂಬಾ ಸಹಾಯ ಆಗುತ್ತೆ. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್. ಮತ್ತೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಈ ಸೆಡ್ ಈಸ್ ರಿಪೋರ್ಟಿಂಗ್ ವರ್ಬ್. ಇದನ್ನು ನಾವು ರಿಪೋರ್ಟಿಂಗ್ ವರ್ಬ್ ಅಂತ ಕರಿತೀವಿ. ಸೊ ಯಾರು ರಿಪೋರ್ಟರ್ ಇರ್ತಾರೆ ಅವರು ಮತ್ತು ಅವ್ರು ಯಾವ ಕಾಲದಲ್ಲಿ ಆ ವಾಕ್ಯವನ್ನು ಹೇಳ್ತಾ ಇದ್ದಾರೆ, ಈ ಎರಡೂ ಮಾಹಿತಿಯನ್ನು ಒಳಗೊಂಡಂಥ ಒಂದು ಭಾಗವನ್ನು ನಾವು ರಿಪೋರ್ಟಿಂಗ್ ವರ್ಬ್ ಅಂತ ಹೇಳ್ತೀವಿ. ಮತ್ತು ಅವ್ರು ಆಡಿರ್ತಕ್ಕಂಥ ಮಾತುಗಳನ್ನು ನಾವೇನಂತ ಕರಿತೀವಿ, ಕೋಟೆಡ್ ವರ್ಡ್ಸ್ ಅಂತೇಳಿ ಕರಿತೀವಿ ಸ್ನೇಹಿತರೆ. ಸೊ ನಂತರದಲ್ಲಿ ಈ ಒಂದು ಇಂಡೈರೆಕ್ಟ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚಿನ ಒಂದು ಮುಂದುವರೆದ ಭಾಗ ಇಂಡೈರೆಕ್ಟ್ ಸ್ಪೀಚ್ ಅಂತ ಅಂದೇಳಿ. ಸೊ ನಂತರದ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅಂದರೆ ಇಂಡೈರೆಕ್ಟ್ ಸ್ಪೀಚ್. ಹಾಗಾದರೆ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು ಮತ್ತು ಅದರ ಲಕ್ಷಣಗಳೇನು. ಸೊ ಹಿಯರ್ ಈಸ್ ವಾಟ್ ಈಸ್ ಇಂಡೈರೆಕ್ಟ್ ಸ್ಪೀಚ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಫೀಚರ್ಸ್. ಸೊ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನಂದರೆ ನೋಡಿ ವಿದ್ಯಾರ್ಥಿಗಳೇ, ರಿಪೋರ್ಟಿಂಗ್ ದ ವರ್ಡ್ಸ್ ಆಫ್ ದ ಸ್ಪೀಕರ್ ವಿತ್ ನೆಸೆಸರಿ ಚೇಂಜಸ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಸ್ಪೀಚ್. ಸೊ ಅಲ್ಲಿ ಯಥಾವತ್ತಾಗಿ ಡೈರೆಕ್ಟ್ ಸ್ಪೀಚಲ್ಲಿ ನಾವು ಯಥಾವತ್ತಾಗಿ ಅದೇ ವಾಕ್ಯಗಳನ್ನ ಹೇಳ್ತೀವಿ. ಇಲ್ಲಿ ರಿಪೋರ್ಟ್ ಮಾಡುವಾಗ ಆ ಸ್ಪೀಕರ್ ಹೇಳ್ತಕ್ಕಂಥ ರಿಪೋರ್ಟರ್ ಹೇಳ್ತಕ್ಕಂಥ ಮಾತುಗಳನ್ನು ಬದಲಾವಣೆ ಮಾಡಿ ಹೇಳ್ತೀವಿ. ಆ ರೀತಿ ಬದಲಾವಣೆ ಮಾಡಿ ಹೇಳಿದಾಗ ಮಾತ್ರ ಅದಕ್ಕೆ ಅರ್ಥ ಇರುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ಅದಕ್ಕೆ ಇಂಡೈರೆಕ್ಟ್ ಸ್ಪೀಚ್ ಅಂತೇಳಿ ಕರಲಿಕ್ಕಾಗಲ್ಲ. ಆ್ಯಂಡ್ ದೆನ್ ಇಟ್ ಗಿವ್ಸ್ ಸಮ್ ರಾಂಗ್ ಸೆನ್ಸ್. ಸೊ ಹಾಗಾಗಿ ಕೆಲವೊಂದು ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಸೊ ಜೊತೆಗೆ ಇಂಡೈರೆಕ್ಟ್ ಸ್ಪೀಚ್ ತಂದೆಗಿರ್ತಕ್ಕಂಥ ಕೆಲವೊಂದು ಲಕ್ಷಣಗಳು ಹೊಂದಿರುತ್ತೆ. ದೇ ಡು ನಾಟ್ ಅಪಿಯರ್ ಇನ್ ಕೊಟೇಷನ್. ಡೈರೆಕ್ಟ್ ಸ್ಪೀಚನ್ನು ನಾವು ಕೊಟೇಷನಲ್ಲಿ ಬರೀತೇವೆ, ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಬರೆದಿರ್ತೇವೆ. ಆದರೆ ಇಲ್ಲಿ ಇವು ಯಾವುದೇ ಕೊಟೇಷನ್ನ ಹೊಂದಿರೋದಿಲ್ಲ, ಡಬಲ್ ಇನ್ವರ್ಟೆಡ್ ಕಾಮವನ್ನು ಹೊಂದಿರೋದಿಲ್ಲ. ಮತ್ತು
ದೇ ಶುಡ್ ನಾಟ್ ಬಿ ವರ್ಡ್ ಫಾರ್ ವರ್ಡ್. ಆ ಪದಗಳನ್ನು ರಿಪೋರ್ಟರ್ ಹೇಳ್ತಕ್ಕಂಥ ಪದಗಳನ್ನು ಯಥಾವತ್ತಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಇರೋದರಲ್ಲಿ ಇಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಲೇಬೇಕಾಗಿರುತ್ತೆ. ಮಾಡದೆ ಹೋದರೆ ಅದಕ್ಕೆ ಅರ್ಥ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಆ ಬದಲಾವಣೆ ಏನೇನೆಲ್ಲ ಮಾಡಬೇಕು ಅಂದರೆ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನು ಮಾಡುವಾಗ ನಾವು ಏನೇನು ನಿಯಮಗಳನ್ನು ಅನುಸರಿಸಬೇಕೆಂಬುದನ್ನು ಮುಂದಿನ ಒಂದು ಭಾಗದಲ್ಲಿ ನೋಡ್ತೀವಿ ಸ್ನೇಹಿತರೆ. ಸೊ ನಂತರದಲ್ಲಿ ಈ ಒಂದು ಚೇಂಜ್ ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪರ್ಪಸಸ್ ಆ್ಯಂಡ್ ಈವನ್ ಫಾರ್ ಸ್ಪೋಕನ್ ಪರ್ಪಸಸ್. ಇದನ್ನು ಪರೀಕ್ಷೆಯಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಪರ್ಪಸ್ಗೂ ಕೂಡ ಮತ್ತು ನಮ್ಮ ಮಾತುಗಳಲ್ಲೂ ಕೂಡ ಅನೇಕ ಸಾರಿ ಈ ಒಂದು ಪದಗಳನ್ನು ನಾವು ಬಳಸಬೇಕಾಗುತ್ತೆ. ಆ ಎರಡೂ ಉದ್ದೇಶಕ್ಕೋಸ್ಕರ ಇಂಡೈರೆಕ್ಟ್ ಸ್ಪೀಚನ್ನು ಮಾಡೋದನ್ನು ಕಲಿಯಲೇಬೇಕು. ಸೊ ಈ ಅನೇಕ ಗ್ರಾಮರ್ ಪುಸ್ತಕಗಳಲ್ಲಿ ತುಂಬಾ ವಿಸ್ತೃತವಾಗಿ ಹೇಳ್ತಾರೆ. ಅಲ್ಲಿ ಅನಾವಶ್ಯಕವಾಗಿ ಅನಾವಶ್ಯಕಕ್ಕಿಂತ ನಮಗೆ ಬೇಕಾಗಿರ್ತಕ್ಕಂಥ ಅನೇಕ ವಿಷಯಗಳಿರ್ತವೆ, ತುಂಬ ಡೀಟೇಲಾಗಿ ಹೇಳಿರೋದ್ರಿಂದ. ಬಟ್ ನಾನು ನಿಮಗೆ ತುಂಬ ಸರಳವಾಗಿ ಅರ್ಥ ಆಗಲಿಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ನಿಮಗೆ ಈ ಎಲ್ಲ ಒಂದು ರಿಪೋರ್ಟೆಡ್ ಸ್ಪೀಚನ್ನು ಅಥವಾ ಇಂಡೈರೆಕ್ಟ್ ಸ್ಪೀಚನ್ನು ಕೇವಲ 5 ಒಂದು ಹಂತಗಳ ಮುಖಾಂತರ ಯಾವ ರೀತಿ ಬದಲಾವಣೆ ಮಾಡ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಸೊ ಈ ತರಗತಿಯಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಜಸ್ಟ್ 5 ಸಿಂಪಲ್ ಸ್ಟೆಪ್ಸ್ ಟು ಚೇಂಜ್ ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಸೊ ತುಂಬ ಸರಳವಾಗಿರ್ತಕ್ಕಂಥ 5 ಹಂತಗಳನ್ನು ನೀವೇನಾದರೂ ಕೂಡ ಅರ್ಥೈಸ್ಕೊಂಡ್ರೆ ಸಾಕು, ಯಾವುದೇ ತರಹದ ಒಂದು ಡೈರೆಕ್ಟ್ ಸ್ಪೀಚ್ಗಳನ್ನು ನೀವು ಇಂಡೈರೆಕ್ಟ್ ಸ್ಪೀಚಾಗಿ ಮಾಡ್ಬೋದು. ಸೊ 5 ಹಂತಗಳು ಯಾವುವು ಅಂದರೆ ಚೇಂಜಿಂಗ್ ದ ರಿಪೋರ್ಟಿಂಗ್ ವರ್ಬ್. ಫಸ್ಟ್ ಥಿಂಗ್ ಈಸ್, ಸೊ ವಿ ಹ್ಯಾವ್ ಟು ಚೇಂಜ್ ದ ರಿಪೋರ್ಟಿಂಗ್ ವರ್ಬ್ ಆಫ್ ದ ಡೈರೆಕ್ಟ್ ಸ್ಪೀಚ್. ಸೊ ಹಿಯರ್ ಇಸ್ ಅನ್ ಎಕ್ಸಾಂಪಲ್ ಡೌನ್. ಸೊ ಇದು ಡೈರೆಕ್ಟ್ ಸ್ಪೀಚಿನ ಉದಾಹರಣೆ. ಇಲ್ಲಿ ಯಾವುದನ್ನು ರಿಪೋರ್ಟಿಂಗ್ ವರ್ಬ್ ಅಂತಂದೇಳಿ ಕರಿತೀವಿ ನಾವು. ಆಲ್ರೆಡಿ ನಾನು ಕಳೆದ ಒಂದು ಭಾಗದಲ್ಲಿ ಹೇಳಿದ್ದೇನೆ. ಈ ಸ್ಯಾಡ್ ಈಸ್ ರಿಪೋರ್ಟಿಂಗ್ ವರ್ಬ್. ಸೊ ಇದನ್ನು ನಾವು ಬದಲಾಯಿಸಬೇಕಾಗುತ್ತೆ. ಅದನ್ನು ಯಾವ ರೀತಿ ಬದಲಾಯಿಸಬೇಕು ಎಂಬತಕ್ಕಂಥದ್ದನ್ನು ಒಂದು ಮುಂದಿನ ಭಾಗದಲ್ಲಿ ನೋಡ್ತೀವಿ. ಫಾರ್ ದ್ಯಾಟ್ ವಿ ನೀಡ್ ಟು ನೋ ದ ಕೈಂಡ್ಸ್ ಆಫ್ ಸೆಂಟೆನ್ಸಸ್. ಅದನ್ನು ಮುಂದಿನ ಒಂದು ಭಾಗದಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಎರಡನೇ ಒಂದು ಸ್ಟೆಪ್, ಯೂಸಿಂಗ್ ಸೆಂಟೆನ್ಸ್ ಲಿಂಕರ್. ಎರಡನೇ ಸ್ಟೆಪ್ ಅಂದರೆ ಟು ಜಾಯಿನ್ ದಿಸ್ ರಿಪೋರ್ಟಿಂಗ್ ವರ್ಬ್ ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್. ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಅಂತಲೂ ಕೂಡ ಕರಿತೀವಿ ಅಥವಾ ಕೋಟೆಡ್ ವರ್ಡ್ಸ್ ಅಂತಲೂ ಕೂಡ ಕರಿತೀವಿ. ಇವೆರಡನ್ನೂ ಜಾಯಿನ್ ಮಾಡಲಿಕ್ಕೆ ವಿ ನೀಡ್ ಟು ಯೂಸ್ ಸೆಂಟೆನ್ಸ್ ಲಿಂಕರ್. ಸೆಂಟೆನ್ಸ್ ಲಿಂಕರ್ಗಳನ್ನು ಬಳಸಬೇಕಾಗುತ್ತೆ. ಏನೆಲ್ಲ ಸೆಂಟೆನ್ಸ್ ಲಿಂಕರ್ ಬಳಸಬೇಕು ಅನ್ನೋದನ್ನು ಕೂಡ ಸೊ ವಿಲ್ ಗೋ ಇನ್ ಡೀಟೇಲ್. ದೆನ್ ದ ನೆಕ್ಸ್ಟ್ ಸ್ಟೆಪ್ ಈಸ್ ಚೇಂಜಿಂಗ್ ದ ಫಾರ್ಮ್ಸ್ ಆಫ್ ಪ್ರನೌನ್ಸ್. ನೋಡಿ ಸ್ನೇಹಿತರೆ, ಇಲ್ಲಿ ಪ್ರನೌನ್ ಇದೆ. ಸೊ ಈ ರೀತಿಯ ಅನೇಕ ಪ್ರನೌನ್ಗಳು ಬರ್ತವೆ. ಆ ಪ್ರನೌನ್ಗಳನ್ನ ಏನೆಲ್ಲ ಪ್ರನೌನ್ಗಳಾಗಿ ಯಾವ್ಯಾವ ಪ್ರನೌನ್ಗಳಿಗಾಗಿ ನಾವು ಬದಲಾಯಿಸಬೇಕಂತಕ್ಕಂಥದ್ದನ್ನು ಕೂಡ ನಾವು ಅರ್ಥೈಸ್ಕೋಬೇಕಾಗುತ್ತೆ. ನಂತರದ ಒಂದು ಸ್ಟೆಪ್, ಚೇಂಜಿಂಗ್ ದ ಟೆನ್ಸ್ ಆಫ್ ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ನೋಡಿ, ಈ ಸ್ಯಾಡ್ ಐ ಆಮ್ ಗೋಯಿಂಗ್ ಟು ಜೈಪುರ್ ಎಂಬತಕ್ಕಂಥ ಒಂದು ಡೈರೆಕ್ಟ್ ಸ್ಪೀಚಲ್ಲಿ ಐ ಆಮ್ ಗೋಯಿಂಗ್, ದಿಸ್ ಇಸ್ ದ ಟೆನ್ಸ್ ಆಫ್ ದಿಸ್ ರಿಪೋರ್ಟೆಡ್ ಸ್ಪೀಚ್. ಸೊ ಇದನ್ನು ಕೂಡ ನಾವು ಬದಲಾಯಿಸಬೇಕಾಗುತ್ತೆ. ಅದು 4ನೇ ಒಂದು ಸ್ಟೆಪ್ ಆಗಿದೆ. ಇನ್ನು ಕೊನೆಯ ಸ್ಟೆಪ್ಪು ಚೇಂಜಿಂಗ್ ದ ವರ್ಡ್ಸ್ ದ ಡಿನೋಟ್ ಟೈಮ್ ಆರ್ ಪ್ಲೇಸ್. ಸಮಯ ಮತ್ತು ಕಾಲವನ್ನು ಒಂದು ತೋರಿಸ್ತಕ್ಕಂಥ, ಸಮಯ ಮತ್ತು ಕಾಲದ ಬಗ್ಗೆ ಹೇಳ್ತಕ್ಕಂಥ ಕೆಲವೊಂದು ಶಬ್ದಗಳು ಬರ್ತವೆ. ಅವುಗಳನ್ನು ಕೂಡ ನಾವು ಬದಲಾಯಿಸಬೇಕಾಗುತ್ತೆ. ದೀಸ್ ಆರ್ ದ 5 ಸಿಂಪಲ್ ಸ್ಟೆಪ್ಸ್ to change direct speech into indirect speech. Let us see how, in detail. Let us see one by one and understand this direct indirect speech better. See children, ನೋಡಿ ಸ್ನೇಹಿತರೆ, ಸ್ಟೆಪ್ 1, ಚೇಂಜಿಂಗ್ ದ ರಿಪೋರ್ಟಿಂಗ್ ವರ್ಬ್. ಸೊ ನಾನು ಆಲ್ರೆಡಿ ಹೇಳಿದ್ದೇನೆ, ಮೊದಲನೇ ಒಂದು ಹಂತ ಏನಂದರೆ ಡೈರೆಕ್ಟ್ ಸ್ಪೀಚಲ್ಲಿರ್ತಕ್ಕಂಥ ರಿಪೋರ್ಟಿಂಗ್ ವರ್ಬನ್ನು ನಾವು ಬದಲಾಯಿಸಬೇಕಾಗುತ್ತೆ. ಸೊ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಯಾವುದಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ ಹಿಂದಿನ ಉದಾಹರಣೆಯಲ್ಲಿ. ಈ ಸ್ಯಾಡ್ ಕಾಮ ಇರುತ್ತಲ್ಲ, ಅಲ್ಲಿವರೆಗೂ ಕೂಡ ನಾವು ರಿಪೋರ್ಟಿಂಗ್ ವರ್ಬ್ ಅಂತ ಕರಿತೀವಿ. ಅದನ್ನು ಬದಲಾಯಿಸಬೇಕು. ಅದನ್ನು ಬದಲಾಯಿಸುವಾಗ ಸೊ ನಾವು ಯಾವ ರೀತಿ ಬದಲಾಯಿಸಬೇಕಂದ್ರೆ, ಈ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತಾರೆ, ಕೋಟೆಡ್ ವರ್ಡ್ಸ್ ಇರುತ್ತಲ್ಲ, ಆ ಕೋಟೆಡ್ ವರ್ಡ್ಸಿನ ವಾಕ್ಯದ ವಿಧವನ್ನು ಅರ್ಥೈಸ್ಕೋಬೇಕಾಗುತ್ತೆ. ಆ ವಾಕ್ಯದ ವಿಧ ಅಸರ್ಟಿವ್ ಇದೆಯೋ ಅಥವಾ ಇಂಪರೇಟಿವ್ ಇದೆಯೋ ಅಥವಾ ಇಂಟ್ರಾಗೇಟಿವ್ ಇದೆಯೋ ಅಥವಾ ಎಕ್ಸ್ಕ್ಲಮೇಟರಿ ಇದೆಯೋ ಅನ್ನೋದನ್ನು ಅರ್ಥೈಸ್ಕೋಬೇಕಾಗುತ್ತೆ. ಅದಕ್ಕನುಗುಣವಾಗಿ ನಾವು ಇಲ್ಲಿ ಏನು ಮಾಡ್ತೀವಿ, ಈ ವರ್ಬನ್ನು ಬದಲಾಯಿಸ್ತಾ ಹೋಗ್ತೀವಿ. ಸೊ ನಾವು ಈ ಸ್ಯಾಡ್ ದ್ಯಾಟ್ ಯು ವಾಸ್ ಗೋಯಿಂಗ್ ಟು ಜೈಪುರ್, ಈ ಸ್ಯಾಡ್ ಐ ಆಮ್ ಗೋಯಿಂಗ್ ಟು ಜೈಪುರ್ ಅಂತಕ್ಕಂಥ ಒಂದು ಡೈರೆಕ್ಟ್ ಸ್ಪೀಚಿನ ಒಂದು ಉದಾಹರಣೆಯ ಇಂಡೈರೆಕ್ಟ್ ಸ್ಪೀಚ್ ಇದು. ಸೊ ಆ ವಾಕ್ಯ ಏನಾಗಿದೆ, ರಿಪೋರ್ಟಿಂಗ್ ವರ್ಬನ್ನು ನಾವು ಇಲ್ಲಿ ಸೆಡ್ ಅಂತ ಬಳಸಿದ್ದೀವಿ. ಯಾಕೆಂದರೆ ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ ಏನಿದೆಯಲ್ಲ ಅಥವಾ ಕೋಟೆಡ್ ವರ್ಡ್ಸ್ ಇದೆಯಲ್ಲ, ಅದು ಅಸರ್ಟಿವ್ ವಾಕ್ಯ ಆಗಿದೆ, ಸಾದಾ ವಾಕ್ಯ ಆಗಿದೆ. ಸೊ ಒಂದು ವೇಳೆ ಇಂಪೇರೇಟಿವ್ ಆಗಿದ್ದರೆ, ರಿಕ್ವೆಸ್ಟ್ ಅಥವಾ ಆರ್ಡರ್ನ ಹೊಂದಿದರೆ, ಈ ಭಾಗ ರಿಕ್ವೆಸ್ಟ್ ಅಥವಾ ಆರ್ಡರ್ನ ಹೊಂದಿದರೆ ನಾವೇನು ಮಾಡಬೇಕಾಗುತ್ತೆ, ರಿಕ್ವೆಸ್ಟೆಡ್ ಅಥವಾ ಆರ್ಡರ್ಡ್ ಎಂಬತಕ್ಕಂಥ ಪದವನ್ನು ಬಳಸಬೇಕಾಗುತ್ತೆ.
ಸೊ ಒಂದು ವೇಳೆ ಅದು ಕ್ವೆಶನ್ ಆಗಿದ್ದರೆ ಮೀನ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿದ್ದರೆ ಸೊ ಇಲ್ಲಿ ಸೆಟ್ ಬದಲಾಗಿ ನಾವು ಏನನ್ನು ಬಳಸಬೇಕಾಗುತ್ತೆ ಆಸ್ಕ್ಡ್ ಎಂಬ ಪದವನ್ನು ಬಳಸಬೇಕಾಗುತ್ತೆ. ಸೊ ಒಂದು ವೇಳೆ ಈ ರಿಪೋರ್ಟೆಡ್ ಸ್ಪೀಚ್ ಅಥವಾ ಆಡಿರ್ತಕ್ಕಂಥ ಮಾತುಗಳೇನಾದರೂ ಕೂಡ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆಗಿದ್ದರೆ ಅಲ್ಲಿ ನಾವು ಎಕ್ಸ್ಕ್ಲೈಮ್ಡ್, ಸರ್ಪ್ರೈಸ್ಡ್, ವಂಡರ್ಡ್ ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನು ಬಳಸಬೇಕಾಗುತ್ತೆ ಸ್ನೇಹಿತರೆ. ಇದು ಮೊದಲನೇ ಹಂತ. ಸೊ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚಿಂಗ್ ಮಾಡುವಾಗ ನಾವು ವಿ ಶುಡ್ ನೋ ದ ಕೈಂಡ್ಸ್ ಆಫ್ ಸೆಂಟೆನ್ಸ್ಗಳನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಂಡ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೆಪ್ ಆ್ಯಂಡ್ ದೆನ್ ವಿ ಕ್ಯಾನ್ ಚೇಂಜ್ ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಆ್ಯಂಡ್ ನೆಕ್ಸ್ಟ್ ದ ಸೆಕೆಂಡ್ ಸ್ಟೆಪ್ ಈಸ್ ಯೂಸಿಂಗ್ ಸೆಂಟೆನ್ಸ್ ಲಿಂಕರ್. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಈ 1ನೇ ಮತ್ತು 2ನೇ ಸ್ಟೆಪ್ಗಳನ್ನು ನಾವು ಅರ್ಥೈಸ್ಕೊಳ್ಳಿಕ್ಕೆ ನಮಗೆ ಯಾವುದರ ಮಾಹಿತಿ ಇರಬೇಕಂದ್ರೆ ಅಸರ್ಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅವುಗಳ ರಚನೆ ಹೇಗಿರುತ್ತೆ, ಯಾವುದಕ್ಕೆ ನಾವು ಅಸರ್ಟಿವ್ ಅಂತ ಕರಿತೀವಿ, ಯಾವುದಕ್ಕೆ ಇಂಪರೇಟಿವ್ ಅಂತ ಕರಿತೀವಿ, ಯಾವುದಕ್ಕೆ ಇಂಟ್ರಾಗೇಟಿವ್ ಅಂತ ಕರಿತೀವಿ ಅಂತಕ್ಕಂಥ ಮಾಹಿತಿ ನಿಮ್ಗೆ ತಿಳಿದಿರಬೇಕು. ಸೊ ಇಲ್ಲಿ ಕೂಡ ನೋಡಿ ಇವುಗಳ ಜ್ಞಾನದಿಂದಲೇ ನಾವು 2ನೇ ಸ್ಟೆಪ್ಪನ್ನು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಕೊಟ್ಟಿರ್ತಕ್ಕಂಥ ಒಂದು ಡೈರೆಕ್ಟ್ ಸ್ಪೀಚ್ನ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಿ, ಅದು ಆಡಿರ್ತಕ್ಕಂಥ ಮಾತುಗಳು ಅಂತ ಹೇಳ್ತೀವಲ್ಲ, ಕೋಟೆಡ್ ವರ್ಡ್ಸ್ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ, ಆ ಕೋಟೆಡ್ ವರ್ಡ್ಸ್ಗಳೇನಾದರೂ ಕೂಡ ಅಸರ್ಟಿವ್ ಆಗಿದ್ದರೆ, ಅಸರ್ಟಿವ್ ರೂಪದಲ್ಲಿದ್ದರೆ ಸೊ ನಾವು ಸೆಂಟೆನ್ಸ್ ಲಿಂಕರನ್ನು 2ನೇ ಸ್ಟೆಪ್, ಇದು 1ನೇ ಸ್ಟೆಪ್ಪನ್ನು ಆಲ್ರೆಡಿ ಕಲ್ತಿದ್ದೇವೆ. 2ನೇ ಸ್ಟೆಪ್ ಈ ಲಿಂಕರ್, ದಿಸ್ ಇಸ್ ಕಾಲ್ಡ್ ಲಿಂಕರ್. ಸೊ ಇವೆಲ್ಲ ಲಿಂಕರ್ಗಳು. ಇಲ್ಲಿ ಯಾವ ಲಿಂಕರ್ನ ಬಳಸಬೇಕು ಅಂದರೆ ಅದನ್ನು ಈ ವಾಕ್ಯದ ವಿಧಕ್ಕನುಗುಣವಾಗಿ ಬಳಸ್ತಾ ಹೋಗ್ತೀವಿ. ಸೊ ಆ ಭಾಗ ಎಲ್ಲಿರುತ್ತೆ ಅಂದರೆ ಇಲ್ಲಿರುತ್ತೆ ನೋಡಿ. ಐ ಆಮ್ ಗೋಯಿಂಗ್ ಟು ಜೈಪುರ್ ಅಂತಕ್ಕಂಥ ಡೈರೆಕ್ಟ್ ಸ್ಪೀಚಲ್ಲಿ ನಾನು ಉದಾಹರಣೆ ಕೊಟ್ಟಿದ್ದೇನೆ ಆಲ್ರೆಡಿ. ಐ ಆಮ್ ಗೋಯಿಂಗ್ ಟು ಜೈಪುರ್ ಈಸ್ ಅಸರ್ಟಿವ್ ಸೆಂಟೆನ್ಸ್. ಸೊ ಇದಕ್ಕೆ ಬದಲಾಗಿ ಅಲ್ಲೇನಾದರೂ ಕೂಡ ಇಂಪರೇಟಿವ್ ಇರ್ಬೋದು ಅಥವಾ ಇಂಟ್ರಾಗೇಟಿವ್ ಇರ್ಬೋದು, ಎಕ್ಸ್ಕ್ಲಮೇಟರಿ, ಅದಕ್ಕೆ ಅನುಗುಣವಾಗಿ ಇದನ್ನು ಚೇಂಜ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ದಟ್ ಯಾಕೆ ಬಳಸಿದ್ದೀವಿ ಅಂದರೆ ಇದು ಅಸರ್ಟಿವ್ ಇದೆ. ಅಸರ್ಟಿವ್ ಇರೋದ್ರಿಂದ ಇಲ್ಲಿ ದಟ್ ಎಂಬತಕ್ಕಂಥ ಸೆಂಟೆನ್ಸ್ ಲಿಂಕರ್ನ ಬಳಸಿದ್ದೇವೆ. ಒಂದು ವೇಳೆ ಇದು ಇಂಪರೇಟಿವ್ ಇತ್ತಂದರೆ ಟು ಎಂಬತಕ್ಕಂಥ ಲಿಂಕರನ್ನು ಬಳಸಬೇಕಾಗುತ್ತೆ. ಸೊ ಒಂದು ವೇಳೆ ಇದೇನಾದರೂ ಕೂಡ ಕ್ವೆಶನ್ ಆಗಿದ್ದರೆ, ಕ್ವೆಶನಲ್ಲಿ 2 ರೀತಿಯ ಕ್ವೆಶನನ್ನು ನೋಡ್ತೀವಿ ನಾವು. ಒಂದು ಎಸ್ ನೋ ಟೈಪ್ ಕ್ವೆಶನ್ ಆ್ಯಂಡ್ ಅನದರ್ ಒನ್ ಈಸ್ WH ಕ್ವೆಶನ್. ಎಸ್ ನೋ ಟೈಪ್ ಆಫ್ ಕ್ವೆಶನ್ ಬಂದಾಗ ಇಫ್ ಅಥವಾ ವೆದರನ್ನು ಬಳಸ್ತೀವಿ. ಸೊ ವಿಚ್ ಈಸ್ ಈಸಿ ಫಾರ್ ಯು ದಟ್ ಯು ಕ್ಯಾನ್ ರಿಮೆಂಬರ್. ದೆನ್ ಇಫ್ ಇಟ್ ಈಸ್ WH ಕ್ವೆಶನ್, ಅದೇನಾದರೂ ಕೂಡ WH ಪ್ರಶ್ನೆ ಆಗಿತ್ತು ಅಂದರೆ ನಾವು ಆ WH ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಆ ಸೇಮ್ WH ವರ್ಡನ್ನೇ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ವಾಟ್ ಆರ್ ಯು ಡೂಯಿಂಗ್, ವೈ ಆರ್ ಯು ರೈಟಿಂಗ್ ಲಿಂಕರ್ ಜಾಗದಲ್ಲಿ ಬಳಸ್ತೀವಿ. ದಿಸ್ ಈಸ್ ದ ಸೆಕೆಂಡ್ ಸ್ಟೆಪ್ ವೈಲ್ ಚೇಂಜಿಂಗ್ ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಸೊ ನಂತರದ ಒಂದು ಸ್ಟೆಪ್ ದಟ್ ಈಸ್ ಚೇಂಜಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸ್ನಲ್ ಪ್ರೊನೌನ್ಸ್ ಆ್ಯಸ್ ಬಿಲೋ. ಸೊ ಮೂರನೇ ಒಂದು ಸ್ಟೆಪ್ ಹೇಳ್ಬಿಟ್ರೆ, ಸೊ ಮೂರನೇ ಒಂದು ಸ್ಟೆಪ್ ಏನಂತ ವರ್ಡ್ ಅಂತ ಹೇಳ್ತೀವಲ್ಲ, ಕೋಟೆಡ್ ಸೆಂಟೆನ್ಸ್ ಇರುತ್ತಲ್ಲ ಡೈರೆಕ್ಟ್ ಸ್ಪೀಚಲ್ಲಿ, ಆ ಕೋಟೆಡ್ ಸೆಂಟೆನ್ಸ್ಗಳಲ್ಲಿರ್ತಕ್ಕಂಥ ಪ್ರನೌನ್ಗಳನ್ನು ಬದಲಾಯಿಸಬೇಕಾಗುತ್ತೆ. ಆ ರೀತಿ ಬದಲಾವಣೆ ಮಾಡುವಾಗ ಯಾವ್ಯಾವ ಪ್ರನೌನ್ಗಳು ಏನೆಲ್ಲ ರೂಪವನ್ನು ಹೊಂದ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ಲೀಸ್ಟ್ ಕೊಟ್ಟಿದ್ದೇನೆ ನೋಡಿ ಸ್ನೇಹಿತರೆ. ಒಂದು ವೇಳೆ ಐ ಇದ್ದರೆ ಅಲ್ಲಿ ನಾವು ಇ ಅಥವಾ ಶಿ ಅಂತಂದರೆ ಬದಲಾವಣೆ ಮಾಡೋಕ್ಕಾಗುತ್ತೆ. ಇಫ್ ಐ ಈಸ್ ರೆಫರಿಂಗ್ ಮ್ಯಾಸ್ಕ್ಯುಲೈನ್ ಜೆಂಡರ್ ದೆನ್ ವಿ ಹ್ಯಾವ್ ಟು ಚೇಂಜ್ ಇಟ್ ಇಂಟು ಇ. ಇಫ್ ಇಟ್ ಈಸ್ ರೆಫರಿಂಗ್ ಫೆಮಿನೈನ್ ಜೆಂಡರ್ ವಿ ಹ್ಯಾವ್ ಟು ಚೇಂಜ್ ಇಟ್ ಇಂಟು ಶಿ ಇನ್ ರಿಪೋರ್ಟೆಡ್ ಸ್ಪೀಚ್. ಅದೇ ರೀತಿಯಾಗಿ ಮೀ ಇತ್ತು ಅಂದರೆ ಅದನ್ನು ಇಮ್ ಆರ್ ಹರ್ ಅಂತ ಬದಲಾವಣೆ ಮಾಡಬೇಕಾಗುತ್ತೆ. ಮೈ ಇದ್ದರೆ ಈಸ್ ಆರ್ ಹರ್ ಅಂತ ಹೇಳ್ಬಿಟ್ಟು, ಫೆಮಿನೈನ್ ಆರ್ ಮ್ಯಾಸ್ಕ್ಯುಲೈನ್ ಈಸ್. ಆ್ಯಂಡ್ ಮೈನ್ ಎಂಬತಕ್ಕಂಥ ಒಂದು ಪ್ರನೌನ್ ಇತ್ತು ಅಂದರೆ ದಿಸ್ ಆರ್ ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಸ್ನಲ್ ಪ್ರನೌನ್ಸ್. ಸೊ ಮೈನ್ ಎಂಬತಕ್ಕಂಥ ಪ್ರನೌನ್ ಇದ್ದಾಗ ಈಸ್ ಆರ್ ಹರ್ಸ್ ಆಗಿ ಬದಲಾವಣೆ ಮಾಡಬೇಕಾಗುತ್ತೆ. ಜೊತೆಗೆ ಯು ಈಸ್ ಅ ಪೆಕ್ಯುಲರ್ ಪ್ರನೌನ್ ಇಟ್ ಈಸ್. ಸೊ ಯು ಈಸ್ ಯೂಸ್ಡ್ ಫಾರ್ ಮಲ್ಟಿಪಲ್ ಪರ್ಪಸ್. ಇಲ್ಲಿ ಯುವನ್ನು ಸಬ್ಜೆಕ್ಟ್ ಪ್ಲೇಸಲ್ಲಿ ಬಳಸಿದಾಗ ಅಥವಾ ನಾಮಿನೇಟಿ ಕೇಸಾಗಿ ಬಳಸಿದಾಗ ನಾವು ಅದನ್ನು ಈ, ಶಿ ಆರ್ ದೇ ಆಗಿ ಬದಲಾವಣೆ ಮಾಡ್ತೀವಿ. ಇಫ್ ಯು ಈಸ್ ರೆಫರಿಂಗ್ singular masculine gender we have to change it as he. If it is referring singular feminine gender we have to change it into she. If you is referring in the place of subject for plural then we have to change it into they. So they same you is, you can write like this. Who means object here. If it is object you then we can change it into him or her or them. As you already know, masculine him, feminine her, if it is plural them. Like this we have to change the pronouns, first and second person pronouns into third person while changing direct speech into indirect speech. So there are few more pronouns like this. So
if it is you, we know already how to change you. If it is your, so we have to change it into his or her or their. If it is yours, ಅದೇನಾದರೂ ಕೂಡ ಯುವರ್ ಎಂಬತಕ್ಕಂಥ ಪ್ರನೌನ್ ಬಳಕೆ ಆಗಿತ್ತು ಅಂದರೆ ಅಲ್ಲಿ ಅದನ್ನು ಕೂಡ ನಾವು ಈಸ್, ಹರ್ಸ್ ಮತ್ತು ದೇರ್ಸ್ ಎಂಬತಕ್ಕಂಥ ಒಂದು ದೀಸ್ ಆರ್ ಆಲ್ ಪೊಸೆಸಿವ್ ಪ್ರನೌನ್ ಅಂತ ಹೇಳ್ತೀವಿ. ಯುವರ್ಸ್, ಮೈನ್ ಇವುಗಳನ್ನು ಪೊಸೆಸಿವ್ ಪ್ರನೌನ್ ಅಂತ ಹೇಳ್ತೀವಿ. ಈ ಯುವರ್ಸ್ ಎಂಬತಕ್ಕಂಥ ಪೊಸೆಸಿವ್ ಪ್ರನೌನ್ ನಾವು ಹಿಸ್, ಹರ್ಸ್, ದೇರ್ಸ್ ಎಂಬ ಒಂದು ಪದಗಳಾಗಿ ಬದಲಾಯಿಸಬೇಕಾಗುತ್ತೆ. ನಂತರದಲ್ಲಿ ಇಫ್ ಇಟ್ ಈಸ್ ಯು, ಇಫ್ ಇಟ್ ಈಸ್ ವಿ, ಇನ್ ದ ಪ್ಲೇಸ್ ಆಫ್ ಸಬ್ಜೆಕ್ಟ್ ವಿ ಹ್ಯಾವ್ ಟು ಚೇಂಜ್ ಇಟ್ ಇಂಟು ದೇ. ಅದೇ ರೀತಿಯಾಗಿ ಈ ವಿನ ಇನ್ನೊಂದು ರೂಪ ಅಸ್, ಇದನ್ನು ನಾವು ಆಬ್ಜೆಕ್ಟಿವ್ ಕೇಸ್ ಅಂತ ಹೇಳ್ತೀವಿ, ಆಬ್ಜೆಕ್ಟಿವ್ ಪ್ರನೌನ್ ಅಂತ ಹೇಳ್ತೀವಿ. ಈ ಆಬ್ಜೆಕ್ಟಿವ್ ಪ್ರನೌನ್ಗೆ ನಾವು ದೆಮ್ ಎಂಬ ಒಂದು ಪದದೊಂದಿಗೆ ಬದಲಾಯಿಸಬೇಕಾಗುತ್ತೆ. ಅದೇನಾದರೂ ಕೂಡ ಅವರ್ ಎಂಬತಕ್ಕಂಥ ಒಂದು ಪ್ರನೌನ ಬಳಕೆ ಆಗಿತ್ತಂದರೆ ಸೊ ಅದನ್ನು ನಾವು ದೇರ್ ಎಂಬ ಒಂದು ಪದವಾಗಿ ಚೇಂಜ್ or reported speech, so we have to change it into their. So or if it is ours ಅಂತಕ್ಕಂಥ ಪೊಸೆಸಿವ್ ಪ್ರನೌನನ್ನು ಬಳಸಿದರೆ ಅದನ್ನು ದೇರ್ಸ್ ಆಗಿ ನಾವು ಬದಲಾವಣೆ ಮಾಡ್ತೀವಿ. ಸೊ ಇಷ್ಟು ಪ್ರನೌನ್ಗಳನ್ನು ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಎಂಬತಕ್ಕಂಥ ಒಂದು ಹಂತವನ್ನು ನಾವು ಈ ಒಂದು ಮೂರನೇ ಒಂದು ಸ್ಟೆಪ್ಪಲ್ಲಿ ಕಲ್ತಿದ್ದೇವೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಂತ ಬದಲಾವಣೆ ಇದೆ, ಅಲ್ಲ ಐ ಇತ್ತಲ್ವ, ನಮ್ಮ ಒಂದು ಡೈರೆಕ್ಟ್ ಸ್ಪೀಚಲ್ಲಿ ಐ ಇತ್ತು, ಐ ಅನ್ನೋದು ಈ ಆಗಿ ಬದಲಾವಣೆ ಆಗಿದೆ. ನೀವು ಆಲ್ರೆಡಿ ಇಲ್ಲಿ ನೋಡಿದ್ದೀರಾ, ಐ ಬಿಕಮ್ಸ್ ಹಿ ಆರ್ ಶಿ. ಓಕೆ ಸ್ನೇಹಿತರೆ, ಒಂದು ಮುಂದಿನ ಸ್ಟೆಪ್ ಸ್ನೇಹಿತರೆ, ದ ನೆಕ್ಸ್ಟ್ ಸ್ಟೆಪ್ ಈಸ್ ಚೇಂಜಿಂಗ್ ದ ಟೆನ್ಸ್ ಆಫ್ ದ ರಿಪೋರ್ಟೆಡ್ ಸ್ಪೀಚ್. ಈ ರಿಪೋರ್ಟೆಡ್ ಸ್ಪೀಚ್ನ ಟೆನ್ಸನ್ನು ಬದಲಾವಣೆ ಮಾಡ್ತಕ್ಕಂಥ ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟ್ಟ ಇದು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಒಬ್ಬ ವ್ಯಕ್ತಿಯ ಒಂದು ಮಾತುಗಳನ್ನು ನಾವು ರಿಪೋರ್ಟ್ ಮಾಡುವಾಗ ಕಾಲವನ್ನು ಬದಲಾವಣೆ ಮಾಡಲೇಬೇಕಾಗುತ್ತೆ. ಇಫ್ ನಾಟ್ ಇಟ್ ಗಿವ್ಸ್ ಕಂಪ್ಲೀಟ್ಲಿ ರಾಂಗ್ ಸೆನ್ಸ್. ಸೊ ಆ ಕಾರಣಕ್ಕೋಸ್ಕರ ಟೆನ್ಸನ್ನು ಬದಲಾವಣೆ ಮಾಡೋದನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಳಿ. ಸೊ ಅದಕ್ಕೆ ಮೊದಲನೇ ಇಲ್ಲಿ ಒಂದು ನೋಟ್ ಎಂಬತಕ್ಕಂಥ ಪಾಯಿಂಟ್ ಇದೆ ನೋಡಿ, ಎಲ್ಲಿ ಟೆನ್ಸ್ಗಳು ಬದಲಾವಣೆ ಆಗೋದಿಲ್ಲ ಎಂಬತಕ್ಕಂಥ ವಿಚಾರವನ್ನು ನೀವು ಅರ್ಥೈಸ್ಕೊಂಡಿದ್ದರೆ ಎಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ಚೆನ್ನಾಗಿ ಬದಲಾಯಿಸ್ಬೋದು ನೀವು. ಸೊ ನೋಡಿ, ಟೆನ್ಸ್ ಡಸಂಟ್ ಚೇಂಜ್ ಇಫ್ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ಪ್ರೆಸೆಂಟ್ ಆರ್ ಆಫ್ ಯೂನಿವರ್ಸಲ್ ಟ್ರೂತ್ ಆರ್ ಅ ಡೈಲಿ ರೊಟೀನ್. ಸೊ ನೋಡಿ ಹೇಳ್ತೀವಿ, ಈ ಒಂದು ರಿಪೋರ್ಟಿಂಗ್ ವರ್ಬ್ ಅನ್ನೋದಿದೆಯಲ್ಲ, ಆ ರಿಪೋರ್ಟಿಂಗ್ ವರ್ಬ್ ಏನಾದರೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದಾಗ ನಾವೇನು ಮಾಡ್ಬೋದು, ಕಾಲವನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ. ಮತ್ತು ಈ ರಿಪೋರ್ಟೆಡ್ ಸ್ಪೀಚ್ ಏನಾದರೂ ಕೂಡ ಯೂನಿವರ್ಸಲ್ ಟ್ರುತ್ತನ್ನು ಹೇಳ್ತಾ ಇತ್ತು ಅಂದರೆ, ಅಥವಾ ಆ ಯೂನಿವರ್ಸಲ್ ಟ್ರುತ್ ಜೊತೆಗೆ ಅದೇನಾದರೂ ಕೂಡ ಡೈಲಿ ರೊಟೀನ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದರೆ, ಇಷ್ಟು ಸಂದರ್ಭಗಳಲ್ಲಿ ನಾವು ಆ ಒಂದು ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಕಾಲವನ್ನು ಬದಲಾವಣೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸೊ ಯು ಜಸ್ಟ್ ರಿವೈಸ್ ದಮ್ ಒನ್ಸ್ ಅಗೇನ್. ರಿಪೋರ್ಟಿಂಗ್ ವರ್ಬ್ ಏನಾದರೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ಇತ್ತು ಅಂದರೆ, ಮತ್ತು ಈ ರಿಪೋರ್ಟೆಡ್ ಸ್ಪೀಚ್ ಏನಾದರೂ ಕೂಡ ಯೂನಿವರ್ಸಲ್ ಟ್ರೂತ್. ಸಿ ದಿಸ್ ಈಸ್ ಎನ್ ಯೂನಿವರ್ಸಲ್ ಟ್ರೂತ್. ಟೀಚರ್ ಸೆಡ್ ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಶಿಕ್ಷಕರು ಹೇಳ್ತಾರೆ ಭೂಮಿ ಸೂರ್ಯನನ್ನು ಸುತ್ತುತ್ತೆ. ಸೊ ಇದನ್ನು ನಾವು ಕಾಲವನ್ನು ಬದಲಾವಣೆ ಮಾಡಲಿಕ್ಕೆ ಬರೋಲ್ಲ. ಆ ರೀತಿ ಮಾಡಿದ್ದೇ ಆಯಿತು ಅಂದರೆ ಇಟ್ ಗಿವ್ಸ್ ಕಂಪ್ಲೀಟ್ಲಿ ರಾಂಗ್ ಸೆನ್ಸ್. ಭೂಮಿ ಸುತ್ತುತ್ತಾ ಇತ್ತು ಎಂಬತಕ್ಕಂಥ ಒಂದು ಅರ್ಥದಲ್ಲಿ ನಾವೇನೋ ರಿಪೋರ್ಟೆಡ್ ಸ್ಪೀಚಿಗೆ ಬದಲಾಯಿಸಿದರೆ, ಸೊ ಇವಾಗ ಸುತ್ತಾ ಇಲ್ವಾ ಎಂಬತಕ್ಕಂಥ ಒಂದು ಕ್ವಶನ್ ರೈಸ್ ಆಗುತ್ತೆ. ಹಾಗಾಗಿ ಅದು ಅನರ್ಥಕ್ಕೆ ಎಡೆ ಮಾಡಿಕೊಡುತ್ತೆ. ಸೊ ಈ ಕಾರಣಕ್ಕೋಸ್ಕರ ನಾವು ಅಲ್ಲಿ ಏನು ಮಾಡೋಂಗಿಲ್ಲ, ಕಾಲವನ್ನು ಬದಲಾಯಿಸೋಗಿಲ್ಲ. ಜೊತೆಗೆ ಈ ಒಂದು ಡೈಲಿ ರೊಟೀನ್ಸ್ ಅಂತ ಹೇಳ್ತೀವಿ, ದಿನನಿತ್ಯ ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ನಾವು ಈ ರಿಪೋರ್ಟೆಡ್ ಸ್ಪೀಚ್ ಹೇಳ್ತಾ ಇತ್ತು ಅಂದರೆ, ಅಥವಾ ಈ ಕೋಟೆಡ್ ವರ್ಡ್ಸ್ ಹೇಳ್ತಾ ಇತ್ತು ಅಂದರೆ, ಅಲ್ಲೂ ಕೂಡ ಕಾಲವನ್ನು ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದರೆ ಎಲ್ಲಿ ಕಾಲವನ್ನು ಬದಲಾವಣೆ ಮಾಡಬೇಕು? ಸೊ ದ್ಯಾಟ್ ವಿ ಹ್ಯಾವ್ ಟು ಲರ್ನ್ ಇನ್ ಟುಡೇಸ್ ಕ್ಲಾಸ್ ಇನ್ 4th step. So let us see here, if reporting verb is in past tense, then tense changes as below. ಸೊ ನೋಡಿ, ರಿಪೋರ್ಟಿಂಗ್ ವರ್ಬ್ ಅಂದರೆ ಗೊತ್ತಿದೆ ನಿಮಗೆ, ಮೊದಲಿನ ಭಾಗ ನಾನು ಹೇಳಿದ್ನಲ್ಲ ಅವಾಗಲೇ, ಈ ಸ್ಯಾಡ್, ಶಿ ಸ್ಯಾಡ್, ಟೀಚರ್ ಸ್ಯಾಡ್, ಈ ಒಂದು ಭಾಗವನ್ನು ನಾವು ರಿಪೋರ್ಟಿಂಗ್ ವರ್ಬ್ ಅಂತ ಕರಿತೀವಿ. ಈ ರಿಪೋರ್ಟಿಂಗ್ ವರ್ಬ್ ಏನಾದರೂ ಕೂಡ ಪಾಸ್ಟ್ ಟೆನ್ಸಲ್ಲಿ ಇತ್ತು ಅಂದರೆ ಆಗ ಮಾತ್ರ ನಾವು ಏನು ಮಾಡಬೇಕು, ಕಾಲವನ್ನು ಬದಲಾಯಿಸಬೇಕಾಗುತ್ತೆ. ಆ ರೀತಿ ಬದಲಾವಣೆ ಮಾಡುವಾಗ ನಿರ್ದಿಷ್ಟವಾಗಿರ್ತಕ್ಕಂಥ ಕಾಲಗಳು ನಿರ್ದಿಷ್ಟವಾದಂಥ ಒಂದು ಕಾಲಕ್ಕೆ ಬದಲಾವಣೆ ಹೊಂದ್ತವೆ. ಎಲ್ಲ ಪ್ರೆಸೆಂಟ್ ಟೆನ್ಸ್ಗಳು ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್ಗೆ ಬದಲಾವಣೆ ಹೊಂದ್ತವೆ. ತಮ್ಮ ಪಾಸ್ಟ್ ಟೆನ್ಸ್ ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಈ ಪ್ರೆಸೆಂಟ್ ಇಂಡೆಫಿನೆಟ್ ಚೇಂಜಸ್ ಇಂಟು ಪಾಸ್ಟ್ ಇಂಡೆಫಿನೆಟ್, ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಚೇಂಜಸ್ ಇಂಟು ಪಾಸ್ಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಚೇಂಜಸ್ ಇಂಟು ಪಾಸ್ಟ್ ಪರ್ಫೆಕ್ಟ್, ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಚೇಂಜಸ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಸೊ ಇನ್ನೂ ಸರಳವಾಗಿ ಅರ್ಥೈಸ್ಕೋಬೇಕಂದ್ರೆ, ಪ್ರೆಸೆಂಟ್ ಇಂಡೆಫಿನೆಟ್ ಅಂದರೆ ಏನು, ಡೂ ಇರುತ್ತೆ, ಡಸ್ ಇರುತ್ತೆ, ಅಥವಾ V1 ಅಥವಾ V1s ಡಸ್ ರೂಪದ ಒಂದು ಕ್ರಿಯಾಪದ ಇರುತ್ತೆ. ಇಷ್ಟು ಕ್ರಿಯಾಪದಗಳು ಬಂದಾಗ ನಾವೇನು ಮಾಡಬೇಕು, ಡಿಡ್ ಆಗಬೇಕು ಅಥವಾ V2 ಆಗಬೇಕು. ಡೂ ಮತ್ತು ಡಸ್ ಇದ್ದಾಗ ಡಿಡ್ ಆಗ್ತೇವೆ. V1 ಅಥವಾ V1s ಇದ್ದಾಗ V2 ಎಂಬತಕ್ಕಂಥ ಕ್ರಿಯಾಪದವನ್ನು ಹಾಕ್ತೀವಿ. ಸೊ ಇಷ್ಟು ಮಾಡಿದರೆ ಅದು ಪ್ರೆಸೆಂಟ್ ಇಂಡೆಫಿನೆಟ್ ಪಾಸ್ಟ್ ಇಂಡೆಫಿನೆಟ್ ಆಗುತ್ತೆ. ಸೊ ನೆಕ್ಸ್ಟ್
ಪ್ರೆಸೆಂಟ್ ಕಂಟಿನ್ಯೂಸನ್ನು ಪಾಸ್ಟ್ ಕಂಟಿನ್ಯೂಸ್ ಅಂದರೆ ಏನು ಅರ್ಥ ಇಸ್ಕೋಬೇಕಂದ್ರೆ ಅಲ್ಲಿ ಈಸ್ ಆ್ಯಮ್ ಆರ್ ಪ್ಲಸ್ V4 ಮೇನ್ ವರ್ಬ್ ಇರುತ್ತೆ. ಈಸ್ ಆ್ಯಮ್ ಆರ್ಗಳ ಜೊತೆಗೆ V4 ಬಂದಾಗ ಸೊ ವಿ ಹ್ಯಾವ್ ಟು ಯೂಸ್ ವಾಸ್ ಆರ್ ವರ್ ಡಿಪೆಂಡ್ ಅಪಾನ್ ಸಬ್ಜೆಕ್ಟ್ ಅಲ್ವಾ. ಸಬ್ಜೆಕ್ಟ್ ಏಕವಚನ ಇದ್ದರೆ ವಾಸ್ ಹಾಕ್ತೀವಿ, ಸಬ್ಜೆಕ್ಟ್ ಬಹುವಚನ ಇದ್ದರೆ ವೇರ್ ಹಾಕ್ತೀವಿ. ಆ್ಯಂಡ್ ದಿಸ್ V4 ಈಸ್ ಕಾಮನ್. ನೀವು ಈಸ್ ಆ್ಯಮ್ ಆರ್ ಬದಲಾಗಿ ನಾವು ವಾಸ್ ವರ್ನ ಬಳಸಿದ್ದೀವಿ ಅಂದರೆ ಟೆನ್ಸ್ ಹ್ಯಾಸ್ ಬಿನ್ ಚೇಂಜ್ ಇನ್ ಟು ಪಾಸ್ಟ್ ಕಂಟಿನ್ಯೂಯಸ್. ಸೊ ನಂತರದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಪಾಸ್ಟ್ ಪರ್ಫೆಕ್ಟಿಗೆ ಬದಲಾಯಿಸಬೇಕಾಗುತ್ತೆ. ನಂತರದ ಒಂದು ಕಾಲದ ಬದಲಾವಣೆಯಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಪಾಸ್ಟ್ ಪರ್ಫೆಕ್ಟಿಗೆ ಬದಲಾಯಿಸಬೇಕಂತಾದರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಅಥವಾ ಹ್ಯಾಸ್ ಮತ್ತು ಹ್ಯಾವ್ ಬಂದಾಗ ಹ್ಯಾಡನ್ನು ಬಳಸಬೇಕಂತಕ್ಕಂಥದ್ದನ್ನಾದರೂ ಕೂಡ ಅರ್ಥೈಸ್ಕೊಳ್ಳಿ. ಬೋತ್ ಆರ್ ಸೇಮ್. ಸೊ ಟೋಟಲಿ ಹ್ಯಾಸ್ ಮತ್ತು ಹ್ಯಾವ್ ಬಂದಾಗ ಅಲ್ಲಿ ವರ್ಬ್ ಮೂರನೇ ರೂಪದಲ್ಲಿರುತ್ತೆ. ಸೊ ಜಸ್ಟ್ ಇಫ್ ಯು ಚೇಂಜ್ ಹ್ಯಾಸ್ ಆರ್ ಹ್ಯಾವ್ ಇಂಟು ಹ್ಯಾಡ್, ಇಟ್ ಈಸ್ ಕ್ಲಿಯರ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ಚೇಂಜ್ಡ್ ಇಂಟು ಪಾಸ್ಟ್ ಪರ್ಫೆಕ್ಟ್. ದ ನೆಕ್ಸ್ಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಇದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ಗೆ ಚೇಂಜ್ ಮಾಡಬೇಕಾಗುತ್ತೆ. ನೋಡಿ, ಇದನ್ನೇ ನಾವು ಕರೆಸ್ಪಾಂಡಿಂಗ್ ಟೆನ್ಸಸ್ ಅಂತ ಕರಿತೀವಿ. ಪ್ರೆಸೆಂಟ್ ಇಂಡೆಫಿನೆಟ್ ಇಂಟು ಪಾಸ್ಟ್ ಇಂಡೆಫಿನೆಟ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಇಂಟು ಪಾಸ್ಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಇಂಟು ಪಾಸ್ಟ್ ಪರ್ಫೆಕ್ಟ್, ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಏನಿರುತ್ತೆ, ಹ್ಯಾಸ್ ಅಥವಾ ಹ್ಯಾವ್ ಜೊತೆಗೆ ಬೀನ್ ಪ್ಲಸ್ V4 ಮೀನ್ಸ್ ನಾಲ್ಕನೇ ರೂಪದ ಕ್ರಿಯಾಪದ. ಗೋ, ವೆಂಟ್, ಗಾನ್, ಗೋಯಿಂಗ್ ಅಂತ ಅಥವಾ ING ರೂಪದ ಕ್ರಿಯಾಪದ ಅಂತಲೂ ಹೇಳ್ತೀವಿ. V4ಗೆ ಇನ್ನೊಂದು ಹೆಸರಿದೆ, ING ರೂಪದ ಕ್ರಿಯಾಪದ. ಸರಳವಾಗಿ ಅರ್ಥೈಸ್ಕೋಬೋದು. ಸೊ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಜೊತೆಗೆ ING ರೂಪದ ಕ್ರಿಯಾಪದ ಬಂದಿದ್ದು ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಅದನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಹ್ಯಾಡ್ ಬೀನ್ ಪ್ಲಸ್ V4 ಆಗಿ ಬಳಸಬೇಕಾಗುತ್ತೆ. V4 ಇಸ್ ಕಾಮನ್, ಇದೇನು ಬದಲಾಯಿಸೋ ಅವಶ್ಯಕತೆ ಇರೋದಿಲ್ಲ, ಆಲ್ರೆಡಿ ಇರುತ್ತಲ್ಲಿ. ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಬಂದಾಗ ನಾವು ಹ್ಯಾಡ್ ಬೀನ್ ಆಗಿ ಬದಲಾಯಿಸಬೇಕು. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಈ 4 ಪ್ರೆಸೆಂಟ್ ಟೆನ್ಸ್ಗಳನ್ನು ನಾವು ಹೇಗೆ ಪಾಸ್ಟ್ ಟೆನ್ಸ್ಗೆ ಬದಲಾಯಿಸ್ಬೋದು ಅಂತಕ್ಕಂಥ ವಿಚಾರನ ಕಲಿತಾಗುತ್ತೆ. ಸೊ ನಂತರದಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಇಂಡೆಫಿನೆಟ್ ಕೊಟ್ಟಿದ್ದರೆ, ಸೊ ಈಗ ನಾವು ಪ್ರೆಸೆಂಟಿಂದ ಪಾಸ್ಟ್ ಮಾಡೋದು ಗೊತ್ತಾಯಿತು, ಅವನೇನೇ ಪಾಸ್ಟ್ ಕೊಟ್ಟಿದ್ದರೆ ಹೇಗೆ ಬದಲಾಯಿಸಬೇಕು. ಸೊ ಆ ರೀತಿ ಇದ್ದಾಗ ಪಾಸ್ಟ್ ಇಂಡೆಫಿನೆಟ್ ಕೊಟ್ಟಾಗ ನಾವೇನು ಮಾಡಬೇಕಾಗುತ್ತೆ, ಪಾಸ್ಟ್ ಪರ್ಫೆಕ್ಟಿಗೆ ಬದಲಾಯಿಸಬೇಕಾಗುತ್ತೆ. ಪಾಸ್ಟ್ ಪರ್ಫೆಕ್ಟ್ ಅಂದರೆ ಅದಕ್ಕಿಂತ ಮೊದಲು ಪಾಸ್ಟ್ ಇಂಡೆಫಿನೆಟ್ ಅಂದರೆ ಏನಿರುತ್ತೆ, ಡಿಡ್ ಇರುತ್ತೆ ಪ್ಲಸ್ ಜೊತೆಗೆ V1 ಇರುತ್ತೆ ಅಥವಾ V2 ಇರುತ್ತೆ. ಡಿಡ್ ಪ್ಲಸ್ V1 ಇಲ್ಲಿರುತ್ತೆ, ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿರುತ್ತೆ ಮತ್ತು ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿರುತ್ತೆ. ಸೊ ಟೋಟಲಿ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಡಿಡ್ ಮತ್ತು V1 ಅಥವಾ V2 ಬಂದಾಗ ನಾವು ಹ್ಯಾಡ್ ಪ್ಲಸ್ V3 ಆಗಿ ಬದಲಾಯಿಸಬೇಕಾಗುತ್ತೆ. ಅಥವಾ ಇನ್ ಗ್ರಾಮ್ಯಾಟಿಕಲಿ ಪಾಸ್ಟ್ ಇಂಡೆಫಿನೆಟ್ ಚೇಂಜಸ್ ಇಂಟು ಪಾಸ್ಟ್ ಪರ್ಫೆಕ್ಟ್. ನಂತರದಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಇತ್ತು ಅಂದರೆ ಆ ರಿಪೋರ್ಟೆಡ್ ಆಗಿರ್ತಕ್ಕಂಥ ಮಾತುಗಳೇನಾದರೂ ಕೂಡ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದ್ದರೆ ಸೊ ವಿ ಹ್ಯಾವ್ ಟು ಚೇಂಜ್ ಇಟ್ ಇಂಟು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಹಾಗಂದರೆ ವಾಸ್ ಮತ್ತು ವರ್ಗಳಿದ್ದರೆ ನಾವು ಅದನ್ನು ಹ್ಯಾಡ್ ಬೀನ್ ಆಗಿ ಬದಲಾಯಿಸಬೇಕಾಗುತ್ತೆ. ದೀಸ್ ಆರ್ ದ ಶಾರ್ಟ್ಕಟ್ ಮೆಥಡ್ಸ್. ಸೊ ಈ ರೀತಿ ಕ್ರಿಯಾಪದಗಳು ಬಂದಾಗ ಈ ರೀತಿ ಬಳಸಬೇಕು, ಈ ರೀತಿ ಬದಲಾಯಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಅಥವಾ ಟೆನ್ಸನ್ನು ಈ ರೀತಿ ಬದಲಾಯಿಸಬೇಕು ಎಂಬ ವಿಚಾರನಾದರೂ ಕೂಡ ಅರ್ಥೈಸ್ಕೊಳ್ಳಿ. ಸೊ ಬೋತ್ ಮೀನ್ ಸೇಮ್. ನಂತರ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇತ್ತು ಅಂದರೆ ಆ ಆಡಿರ್ತಕ್ಕಂಥ ಮಾತುಗಳು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇತ್ತು ಅಂದರೆ ಅಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಸೊ ಯಾಕೆಂದರೆ ಆ್ಯಡ್ ಪ್ಲಸ್ V3 ಇರುತ್ತೆ, ನಾವು ಆ್ಯಡ್ ಪ್ಲಸ್ V3 ಮಾಡಿದ್ರೆ ಇಟ್ ಈಸ್ ಸೇಮ್. ನಂತರ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇತ್ತು ಅಂದರೆ ಸೊ ಇದು ಕೂಡ ಯಾವುದೇ ಬದಲಾವಣೆಯನ್ನು ಹೊಂದೋದಿಲ್ಲ ಇಂಡೈರೆಕ್ಟ್ ಸ್ಪೀಚಲ್ಲಿ. ಸೊ ಇವುಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಟೋಟಲಿ 4 + 6 ಈ 6 ಕಾಲದ ಒಂದು ಕ್ರಿಯಾಪದಗಳು ತಮ್ಮ ಒಂದು ಅನುರೂಪವಾಗಿರ್ತಕ್ಕಂಥ ಅಥವಾ ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್ಗೆ ಬದಲಾಗ್ತವೆ. ದಿಸ್ ಈಸ್ ಅಬೌಟ್ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಟೆನ್ಸ್. ಇನ್ನು ಫ್ಯೂಚರ್ ಟೆನ್ಸ್ ಟೋಟಲಿ ವಿ ಹ್ಯಾವ್ 12 ಕೈಂಡ್ಸ್ ಆಫ್ ಟೆನ್ಸಸ್ ಅಲ್ವಾ. ಇದರಲ್ಲಿ 8 ಟೆನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಂತರ ಉಳಿದಿರ್ತಕ್ಕಂಥದ್ದು ಫ್ಯೂಚರ್ ಟೆನ್ಸ್. ಈ ಫ್ಯೂಚರ್ ಟೆನ್ಸ್ನ 4 ಕಾಲಗಳನ್ನು ಬದಲಾಯಿಸೋದು ತುಂಬ ಸುಲಭ. ಯಾಕೆಂದರೆ ಅಲ್ಲಿ ಬರ್ತಕ್ಕಂಥ ಮಾಡೆಲ್ ಆಕ್ಸಿಲರಿಯ ಒಂದು ಪ್ರೆಸೆಂಟ್ ಟೆನ್ಸ್ ರೂಪವನ್ನು ಪಾಸ್ಟ್ ಟೆನ್ಸ್ಗೆ ಹಾಕಿದರೆ ಇಟ್ಸ್ ವೆರಿ ಕ್ಲಿಯರ್, ದ ಜಾಬ್ ಈಸ್ ಓವರ್. ಸೊ ನೋಡೋಣ. ಇನ್ ಕೇಸ್ ಆಫ್ ಫ್ಯೂಚರ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಮಾಡೆಲ್ ಆಕ್ಸಿಲರಿ ಚೇಂಜ್ ಇಂಟು ಪಾಸ್ಟ್ ಟೆನ್ಸ್. ನೋಡಿ, ಅಲ್ಲಿ ಫ್ಯೂಚರ್ ಟೆನ್ಸ್ ಆದರೂ ಕೊಟ್ಟಿದ್ರೆ ಅದು ಸಿಂಪಲ್ ಫ್ಯೂಚರ್ ಟೆನ್ಸ್ ಆದರೂ ಇರಲಿ, ಫ್ಯೂಚರ್ ಕಂಟಿನ್ಯೂಸ್ ಆದರೂ ಇರಲಿ, ಫ್ಯೂಚರ್ ಪರ್ಫೆಕ್ಟ್ ಆದರೂ ಇರಲಿ, ಅಥವಾ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆದರೂ ಕೂಡ ಇರಲಿ, ಏನೇ ಇರಲಿ ಅಲ್ಲಿ ಈ ಒಂದು ಮಾಡೆಲ್ ಆಕ್ಸಿಲರಿ ಪ್ರೆಸೆಂಟ್ ಟೆನ್ಸ್ ರೂಪ ಅಂತ ಹೇಳ್ತೀವಿ. ಈ ವಿಲ್, ಶೆಲ್, ಮೇ, ಕ್ಯಾನ್ ಇವುಗಳನ್ನು ಜಸ್ಟ್ ಪಾಸ್ಟ್ ಟೆನ್ಸ್ ರೂಪಕ್ಕೆ ಹಾಕಿದರೆ ಅಲ್ಲಿ ಎಲ್ಲ ಒಂದು ಫ್ಯೂಚರ್ ಟೆನ್ಸ್ಗಳನ್ನು ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಬದಲಾವಣೆ ಮಾಡಿದಾಗುತ್ತೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಫ್ಯೂಚರ್ ಟೆನ್ಸ್ಗಳಲ್ಲಿ ಅದು ಶಾಲ್ ಬಿ ಇರಲಿ, ವಿಲ್ ಬಿ ಇರಲಿ, ವಿ ಹ್ಯಾವ್ ಟು ಚೇಂಜ್ ಓನ್ಲಿ
ಶಾಲ್ ಇಂಟು ಶುಡ್, ವಿಲ್ ಇಂಟು ವುಡ್. ಸೊ ಆ ಒಂದು ಅಡಿಷ್ನಲ್ ಆಗಿರ್ತಕ್ಕಂಥ ಮಾಡೆಲ್ ಆಕ್ಸಿಲರಿಗಳನ್ನು ಅಥವಾ ಹೆಲ್ಪಿಂಗ್ ವರ್ಬ್ಗಳನ್ನು ನಾವೇನು ಬದಲಾಯಿಸಿದ್ದೆ, ಈ ಒಂದು ಮೇನ್ ಮಾಡೆಲ್ ಆಕ್ಸಿಲರೀಸ್ ಅಂತಲೇ ಹೇಳ್ತೀವಲ್ಲ, ವಿಲ್, ಶಾಲ್, ಮೇ, ಕ್ಯಾನ್, ಇವುಗಳನ್ನು ಅವುಗಳಿಗೆ ಸರಿಯುವಂತಕ್ಕಂಥ ಪಾಸ್ಟ್ ಟೆನ್ಸ್ ರೂಪಕ್ಕೆ ಬದಲಾವಣೆ ಮಾಡಿದರೆ ಫಿನಿಶ್. ಇಷ್ಟು ಕಾಲವನ್ನು ಬದಲಾಯಿಸೋದ್ರ ಬಗ್ಗೆ, ಇಷ್ಟು ಹೌ ಟು ಚೇಂಜ್ ಟೆನ್ಸ್ ವೈಲ್ changing direct speech into indirect speech. In the next step, so we need to learn about changing the words denoting time or place. ಸೊ ನಾನು ಹೇಳಿದೆ, ಇಲ್ಲಿ ಒಂದು ಫಸ್ಟಿನ ಉದಾಹರಣೆಯಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಈ ಸ್ಯಾಡ್ ಐ ಆಮ್ ಗೋಯಿಂಗ್ ಟು ಜೈಪುರ್ ಟುಡೇ. ಸೊ ಈ ವಾಕ್ಯದಲ್ಲಿ ನೋಡಿ ಸಮಯವನ್ನು ತಿಳಿಸ್ತಕ್ಕಂಥ ಒಂದು ಪದ ಇದೆ, ಟುಡೇ ಅಂತಕ್ಕಂಥದ್ದು. ಈ ರೀತಿಯಾಗಿ ಅನೇಕ ಪದಗಳನ್ನು ನಾವು ಡೈರೆಕ್ಟ್ ಸ್ಪೀಚಲ್ಲಿ ಬಳಸ್ತೀವಿ. ಅದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ನಾವು ಬದಲಾವಣೆ ಮಾಡುವಾಗ, ಆ ಒಂದು ಡೈರೆಕ್ಟ್ ಸ್ಪೀಚ್ಗಳನ್ನ ಇಂಡೈರೆಕ್ಟ್ ಸ್ಪೀಚಾಗಿ ಬದಲಾವಣೆ ಮಾಡುವಾಗ ಆ ಒಂದು ಸಮಯ ಮತ್ತು ಸ್ಥಳಕ್ಕೆ ಸಂಬಂಧಪಟ್ಟಂಥ ಪ್ಲೇಸ್ಗಳು ಏನೆಲ್ಲ ರೂಪವನ್ನು ಹೊಂದ್ತವೆ, ಏನೆಲ್ಲ ಒಂದು ಪದಗಳಾಗಿ ಬದಲಾವಣೆ ಆಗ್ತವೆ ಅಂತಕ್ಕಂಥ ಒಂದು ಲೀಸ್ಟ್ ಇಲ್ಲಿದೆ ನೋಡಿ. ದಿಸ್ ಇತ್ತು ಅದರಲ್ಲಿ ದ್ಯಾಟ್ ಆಗುತ್ತೆ. ದೀಸ್ ಎಂಬತಕ್ಕಂಥ ಪದಗಳು ಡೈರೆಕ್ಟ್ ಸ್ಪೀಚಲ್ಲಿದ್ದರೆ ಅದು ದೋಸ್ ಆಗುತ್ತೆ. ಹಿಯರ್ ಇದ್ದರೆ ದೇರ್ ಅಂತಂದೇಳಿ ಬದಲಾಗುತ್ತೆ. ನಾವು ಇದ್ದರೆ ದೆನ್ ಆಗುತ್ತೆ. ಇಫ್ ಇಟ್ ಈಸ್ ಅಗೋ, ಬಿಫೋರ್ ಅಂತ ಬದಲಾವಣೆ ಆಗುತ್ತೆ. ದಸ್ ಎಂಬ ಪದವನ್ನು ಬಳಸಿದರೆ ಅದು ಸೋ ಎಂಬ ಒಂದು ಪದ ಆಗಿ ಬದಲಾವಣೆ ಆಗುತ್ತೆ. ಅದೇ ರೀತಿಯಾಗಿ ಟುಡೇ ಇದ್ದರೆ ದಟ್ ಡೇ ಪದವಾಗಿ ಬದಲಾವಣೆ ಆಗುತ್ತೆ. ದ ಸೇಮ್ ವೇ ಇಫ್ ಇಟ್ ಈಸ್ ಟುಮಾರೋ, ಇಟ್ ವಿಲ್ ಬಿ ದ ನೆಕ್ಸ್ಟ್ ಡೇ. ಟುಮಾರೋಗೆ ದ ನೆಕ್ಸ್ಟ್ ಡೇ ಅಂತ ಹೇಳ್ತೀವಿ, ನೆಕ್ಸ್ಟ್ ಡೇ ಆಗಿ ಬದಲಾಯಿಸ್ತೀವಿ. ಎಸ್ಟರ್ಡೇ ಅಂತಕ್ಕಂಥ ಒಂದು ಪದ ಬಳಕೆಯಾಗಿದ್ದರೆ ಅದನ್ನು ದ ಪ್ರೀವಿಯಸ್ ಡೇ ಅಂತಂದೇಳಿ ಬಳಸ್ತೀವಿ. ಇಫ್ ಇಟ್ ಈಸ್ ಲಾಸ್ಟ್ ವೀಕ್, ಅದನ್ನು ದ ಪ್ರೀವಿಯಸ್ ವೀಕ್ ಅಂತೇಳಿ ಬದಲಾಯಿಸ್ತೀವಿ. ಅದೇನಾದರೂ ಲಾಸ್ಟ್ ಇಯರ್ ಇತ್ತಂದರೆ ದ ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ಲಾಸ್ಟ್ ಮಂತ್ ಇತ್ತಂದರೆ ದ ಪ್ರೀವಿಯಸ್ ಮಂತ್ ಅಂತೇಳಿ ಈ ರೀತಿಯಾಗಿ. ಸೊ ನಾವೇನು ಮಾಡ್ತೀವಿ, ಸಮಯ ಮತ್ತು ಸ್ಥಳಕ್ಕೆ ಸಂಬಂಧಪಟ್ಟಂಥ ಒಂದು ಪದಗಳನ್ನು ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಳುವಾಗ ಅಥವಾ ಇಂಡೈರೆಕ್ಟ್ ಸ್ಪೀಚಲ್ಲಿ ಬರೆಯುವಾಗ ನಾವು ಬದಲಾಯಿಸಬೇಕಾಗುತ್ತೆ. ದಿಸ್ ಈಸ್ ದ 5th ಸ್ಟೆಪ್ಸ್. ಸೊ ಯು ಕ್ಯಾನ್ ಚೇಂಜ್ ಎನಿ ಟೈಪ್ಸ್ ಆಫ್ ಡೈರೆಕ್ಟ್ ಸ್ಪೀಚಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್ ಎಕ್ಸೆಪ್ಟ್ ಸಮ್ ಎಕ್ಸೆಪ್ಷನಲ್ ಎಕ್ಸಾಂಪಲ್ಸ್ that we will discuss in the coming class. So let us see with one example how to change direct speech into indirect speech altogether. See, here is an example. He said, I am going to the cinema today. This is in direct speech. So let us apply all the 5 steps here. So what is the first step? We have to change the reporting verb. Yes or no? Yes, reporting verb. ಇಫ್ ಇಟ್ ಈಸ್ ಅಸರ್ಟಿವ್ ಸೆಡ್ ಅಂತಲೇ ಇರುತ್ತೆ. ಅದೇನಾದರೂ ಕೂಡ ಇಂಪರೇಟಿವ್ ಇತ್ತಂದರೆ ಟು ಅಂತೇಳಿ, ಇದೇನಾದರೂ ಕೂಡ ಈ ವಾಕ್ಯ ಅಸರ್ಟಿವ್ ಇದ್ದಾಗ ನಾವು ಸೆಡ್ಡನ್ನು ಬಳಸ್ತೇವೆ. ಇದೇನಾದರೂ ಕೂಡ ಇಂಪರೇಟಿವ್ ಆಗಿತ್ತಂದರೆ ಇಲ್ಲಿ ರಿಕ್ವೆಸ್ಟೆಡ್ ಆರ್ ಆರ್ಡರ್ ಎಂಬತಕ್ಕಂಥ ಪದ ಬಳಸ್ತೇವೆ. ಸೊ ಇಲ್ಲಿರ್ತಕ್ಕಂಥ ಒಂದು ಸೆಂಟೆನ್ಸ್ ಏನಾದರೂ ಕೂಡ ಮೀನ್ಸ್ ಕೋಟೆಡ್ ವರ್ಡ್ಸ್ ಏನಾದರೂ ಕೂಡ ಕ್ವೆಶನ್ ಇತ್ತಂದರೆ ಇಲ್ಲಿ ಆಸ್ಕ್ಡ್ ಅಂತ ಬಳಸ್ತೇವೆ. ಸೊ ಇದೇನಾದರೂ ಕೂಡ ಎಕ್ಸ್ಕ್ಲೇಮೇಟಿವ್ ಇತ್ತಂದರೆ ಇಲ್ಲಿ ಸರ್ಪ್ರೈಸ್ಡ್, ಎಕ್ಸ್ಕ್ಲೈಮ್ಡ್ ಎಂಬತಕ್ಕಂಥ ವರ್ಬನ್ನು ಬಳಸ್ತೇವೆ. ದಿಸ್ ಇಸ್ ಫಸ್ಟ್ ಸ್ಟೆಪ್, ಯೂಸಿಂಗ್ ಅಪ್ರೋಪ್ರಿಯೇಟ್ ರಿಪೋರ್ಟಿಂಗ್ ವರ್ಬ್. ದ ಸೆಕೆಂಡ್ ಸ್ಟೆಪ್ ಈಸ್, ದಿಸ್ ಇಸ್ ಫಸ್ಟ್ ಸ್ಟೆಪ್ ಆ್ಯಂಡ್ ದ ಸೆಕೆಂಡ್ ಸ್ಟೆಪ್ ಈಸ್ ಯೂಸಿಂಗ್ ಕರೆಕ್ಟ್ ಲಿಂಕರ್. ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಇದೆ, ಹಾಗಾಗಿ ದಟ್ಟನ್ನು ಬಳಸಿದ್ದೇವೆ. ಅದು ಇಂಪರೇಟಿವ್ ಇತ್ತಂದರೆ ಟೂ ಅನ್ನು ಬಳಸಬೇಕಾಗುತ್ತೆ. ಇಲ್ಲಿ ಏನಾದರೂ ಕೂಡ ಕ್ವೆಶನ್ ಇತ್ತಂದರೆ ಕ್ವೆಶನ್ಗಳು 2 ವಿಧ ಅಂತ ಹೇಳಿದ್ದೇನೆ, ಎಸ್ ನೋ ಕ್ವೆಶನ್ ಮತ್ತು WH ಕ್ವೆಶನ್. ಎಸ್ ನೋ ಕ್ವೆಶನ್ ಬಂದಾಗ ಇಫ್ ಅನ್ನು ಬಳಸಬೇಕಾಗುತ್ತೆ, WH ಕ್ವೆಶನ್ ಬಂದಾಗ ಸೇಮ್ WH ವರ್ಡನ್ನು ಬಳಸಬೇಕಾಗುತ್ತೆ. And the third step is changing pronouns. So I changed into he. ಇಲ್ಲಿ 3ನೇ ಸ್ಟೆಪ್, ಇಲ್ಲಿರ್ತಕ್ಕಂಥ ಐ ಏನಾಗಿದೆ, ಈ ಐ ಏನಾಗಿ ಬದಲಾವಣೆ ಆಗಿದೆ. ಸೊ ನಮಗೆ ನಾವೆಲ್ಲರೂ ಕಲ್ತಿದ್ದೇವೆ ಒಂದು 3ನೇ ಒಂದು ನಿಯಮದ ಪ್ರಕಾರ, 3ನೇ ಸ್ಟೆಪ್ ಪ್ರಕಾರ ಪ್ರನೌನ್ಗಳು ಬದಲಾವಣೆ ಹೊಂದ್ತವೆ. ಇಲ್ಲಿ ಐ is related to he, means masculine gender, so we have changed that I into he. Then the third step, the 4th important step is changing verb. Am going is in present continuous, that has to be changed into was going. ಇದನ್ನು ನಾವು was going ಆಗಿ ಬದಲಾವಣೆ ಮಾಡಬೇಕಾಗುತ್ತೆ. ಇದ್ರ ಮುಖಾಂತರ ಏನಾಗುತ್ತೆ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಚೇಂಜಸ್ ಇಂಟು ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಆಗಿ ಬದಲಾವಣೆ ಆಗುತ್ತೆ. ಸೊ ನಂತರದಲ್ಲಿ ಕೊನೆಯ ಒಂದು ಸ್ಟೆಪ್ ಪ್ರಕಾರ ಸಮಯ ಮತ್ತು ಸ್ಥಳಕ್ಕೆ ಸಂಬಂಧಪಟ್ಟಂಥ ಯಾವುದೇ ಪದಗಳಿದ್ದರೆ ಅದನ್ನು ಬದಲಾಯಿಸಬೇಕಾಗುತ್ತೆ. ಇಲ್ಲಿ ಟುಡೇ ಅಂತಕ್ಕಂಥದ್ದು ಇಟ್ ಡಿನೋಟ್ಸ್ ಟೈಮ್. ಸೊ ಹಾಗಾಗಿ ಇದನ್ನು ನಾವು ಏನಂತ ಬದಲಾವಣೆ ಮಾಡಬೇಕಂತ ಹೇಳಿ ಇದರಿಂದ ಪ್ರೀವಿಯಸ್ ಒಂದು ಸ್ಲೈಡಲ್ಲಿ ನೋಡಿದ್ದೀವಿ. ದಟ್ ಈಸ್ ದಟ್ ಡೇ, ಟುಡೇ ಚೇಂಜಸ್ ಇಂಟು ದಟ್ ಡೇ. ಸೊ ಈ ರೀತಿಯಾಗಿ 5 ಹಂತಗಳ ಮುಖಾಂತರ ದ ಫಸ್ಟ್ ಸ್ಟೆಪ್ ಚೇಂಜಿಂಗ್ ರಿಪೋರ್ಟಿಂಗ್ ವರ್ಬ್, ದ ಸೆಕೆಂಡ್ ಸ್ಟೆಪ್
using correct linker, and the third step using pronoun or changing pronoun, and the fourth step is changing the tense of the direct speech, and the fifth step is changing these time and place words. So these are the 5 steps which we discussed today. With this you can do any kinds of direct speeches into indirect speech. So apart from this, there are some exceptional cases in direct indirect speech that we will discuss in the next class. Till then, bye, take care. Before closing this video, please subscribe to our channel and press bell icon for our regular videos. Thank you for watching today's video.